ಗಂಗೆ ಅಕ್ಕ, ಗೌರಿ ಎಲ್ರಿಗೂ ಕೊಡು. ರೀ, ಹುಡುಗಿ ತುಂಬಾ ಮುದ್ದಾಗಿದ್ದಾಳಲ್ವಾ? ಗೊಂಬೆ ತರ ಇದ್ದಾಳೆ. ಗೌರಿ, ಒಂದ್ ಸ್ವಲ್ಪ ನಗಮ್ಮ. ಗೌರಿ ತುಂಬಾ ಚೆನ್ನಾಗಿ ಹಾಡು ಹೇಳ್ತಾಳೆ. ಒಂದು ಹಾಡು ಹೇಳಮ್ಮ ಗೌರಿ. ಹಾಡೆಲ್ಲ ಯಾಕೆ, ಸುಮ್ನೆ ಟೈಮ್ ವೇಸ್ಟ್. ಅಲ್ಲಮ್ಮ, ಹೆಣ್ಣೋಡಕ್ ಬಂದಾಗ ಹಾಡು ಹೇಳ್ಸೋದು ಪದ್ಧತಿ. ಅದೆಲ್ಲ ಹಳೆ ಕಾಲದ ಪದ್ಧತಿ. ಹುಡುಗಿಗೆ ಮಾತ್ ಬರುತ್ತಾ ಇಲ್ವಂತ ಚೆಕ್ ಮಾಡಕ್ ಮಾಡ್ತಿದ್ರು ಅಷ್ಟೇ. ಅದೆಲ್ಲ ಏನು ಬೇಡ ಬಿಡಿ. ಅಯ್ಯೋ, ಅಕ್ಕ ತುಂಬಾ ಚೆನ್ನಾಗಿ ಹಾಡು ಹೇಳ್ತಾಳೆ. ನೀವ್ ಕೇಳಿದ್ರೆ ಫಿದಾ ಆಗ್ಬಿಡ್ತೀರಾ. ಓ ಗಾಡ್, ಅವಳು ಹಾಡ್ ಕಟ್ಕೊಂಡು ನಮ್ಗೇನಾಗ್ಬೇಕು? ಈ ಹಾಡೆಲ್ಲ ಸಂಸಾರ ಮಾಡಕ್ ಬರುತ್ತಾ? ಇಲ್ವಲ್ಲ. ಅಂದ್ರೆ ಟ್ಯಾಲೆಂಟಿಗೆ ಇಷ್ಟನಾ ನಿಮ್ ಮನೇಲಿ ಬೆಲೆ ಇರೋದು? ಇರೋದ್ ಹೇಳಿದ್ರೆ ಯಾಕ್ರಿ ಸಿಟ್ ಮಾಡ್ಕೋತೀರಾ? ನಾವೇನ್ ನಿಮ್ ಹುಡ್ಗಿನ ಕರ್ಕೊಂಡೋಗಿ ಸ್ಟೇಜ್ ಮೇಲೆ ಕೂರ್ಸಿ ಹಾಡ್ ಹೇಳಿಸ್ತೀವ? ಅನ್ನ ಬೇಯಿಸೋದ್ ಹೇಗೆ, ಅತ್ತೆ ಮಾವನ್ ನೋಡ್ಕೊಳ್ಳೋದ್ ಹೇಗೆ, ಗಂಡನ್ ಜೊತೆ ಸಂಸಾರ ಮಾಡೋದ್ ಹೇಗೆ ಅಂತ ತಿಳ್ಕೊಂಡ್ರೆ ಸಾಕು. ನೀವು ಮಾತಾಡೋದ್ ನೋಡ್ತಿದ್ರೆ ನಿಮಗ್ ಸಂಗೀತದ ಬಗ್ಗೆ ಗಂಧ ಗಾಳಿನೂ ಗೊತ್ತಿಲ್ಲ ಅಂತ ಅನಿಸ್ತಿದೆ. ಗೊತ್ತಿದ್ರೆ ಈ ತರ ಚೀಪಾಗಿ ಮಾತಾಡ್ತಿರ್ಲಿಲ್ಲ ನೀವು. ಹಲೋ, ಏನ್ ಹೇಳ್ತಿದ್ಯಾ ನೀನು? ಇರೋದನ್ನೇ ಹೇಳ್ತಾ ಇರೋದು. ನಿಮ್ ಮನೆಯವ್ರು ಯಾರಿಗೂ ಸಂಗೀತ ಗಂಧ ಗಾಳಿನೂ ಗೊತ್ತಿಲ್ಲ. ಹೇಯ್, ದೊಡ್ಡವರು ಚಿಕ್ಕವರು ಅಂತ ಮರ್ಯಾದೆ ಇಲ್ದೆ ಮಾತಾಡ್ತಿದ್ಯಾ? ಸಂಗೀತದ ಬಗ್ಗೆ ಜ್ಞಾನ ಇಲ್ದಿರೋರ್ ಜೊತೆ ನಾನು ಹಿಂಗೇನೆ ಮಾತಾಡೋದು. ಅಪ್ಪ, ಈ ಸಂಬಂಧ ಬೇಕಾ ನಮ್ಗೆ?